ಓಂ ಶಾಂತಿ. ಪರಂಜ್ಯೋತಿ ಸ್ವರೂಪನಾದಂಥ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ 5,000 ವರ್ಷಗಳ ಹಿಂದೆ ಇದೇ ಭಾರತ ಚಿನ್ನದ ಪಕ್ಷಿಯಾಗಿತ್ತು. ಇದೇ ಭಾರತ 16 ಕಲಾ ಸಂಪೂರ್ಣತೆಯಿಂದ ಕೂಡಿದಂತಹ ಆತ್ಮಗಳನ್ನು ಹೊಂದಿತ್ತು. ಆದರೆ ಕಾಲಕ್ರಮೇಣ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದಂತಹ ಭಾರತ ಅತ್ಯಂತ ಬಡತನಕ್ಕೆ ಇಳಿತಾ ಬಂದಿದೆ. ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣಗಳೇನು? ಯಾವ ಕಾರಣದಿಂದಾಗಿ ಉತ್ಥಾನ ಸ್ಥಿತಿಯಲ್ಲಿದ್ದಂಥ ಭಾರತ ಒಂದು ಪತನದ ಹಾದಿಯನ್ನು ಹಿಡಿತಾ ಬಂತು? ಅದಕ್ಕೆ ನಿರಾಕಾರ, ನಿರ್ವಿಕಾರ, ನಿರಹಂಕಾರಿಯಾಗಿದ್ದಂತಹ ಸರ್ವ ಆತ್ಮರಿಗೂ ಒಬ್ಬನೇ ತಂದೆಯಾದಂತಹ ಪರಂಜ್ಯೋತಿ ಸ್ವರೂಪನಾದಂಥ ಪರಮಾತ್ಮ ಅನೇಕ ರೀತಿಯಾಗಿರುವಂಥ ಕಾರಣಗಳನ್ನು ನಮಗೆ ಕೊಡ್ತಾ ಬಂದಿದ್ದಾರೆ. ಮುರಳಿಗಳಲ್ಲಿ ಬಾಬಾರವರು ಯಾವೆಲ್ಲ ವಿಚಾರಗಳನ್ನು ನಮಗೆ ಹೇಳ್ತಾ ಹೋಗಿದರೋ ಅದರಲ್ಲಿ ಭಾರತ ಅಧೋಗತಿಗೆ ಅಥವಾ ಪತನದ ಹಾದಿಯನ್ನು ಹಿಡಿಲಿಕ್ಕೆ ಕಾರಣಗಳನ್ನು ಹೇಳ್ತಾ ಹೋದರು. ಅದರಲ್ಲಿ 10 ಕಾರಣಗಳನ್ನು ನಾವು ಆರಿಸಿ ತೆಗೆಯೋದಾದರೆ ಆ ಕಾರಣಗಳು ಈ ರೀತಿಯಾಗಿವೆ. ಮೊದಲನೇದಾಗಿ ಫರ್ಗೆಟಿಂಗ್ ದ ಸುಪ್ರೀಂ ಫಾದರ್ ಶಿವ ಬಾಬಾ. ಸೊ ವಿ ದ ಸೋಲ್ಸ್ ಹ್ಯಾವ್ ಫರ್ಗಟನ್ ಸುಪ್ರೀಂ ಫಾದರ್. ನಾವೆಲ್ಲರೂ ಕೂಡ ಒಬ್ಬ ತಂದೆಯನ್ನು ಮರೆತು ಬಿಟ್ಟಿದ್ದೀವಿ. ಅದೇ ಪ್ರಮುಖವಾದಂಥ ಕಾರಣ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಯು ಫರ್ಗಾಟ್ ಮೀ, ದ ಒನ್ ಫಾದರ್, ದ ಪ್ಯೂರಿಫೈಯರ್, ದ ಓಷನ್ ಆಫ್ ನಾಲೆಡ್ಜ್ ಆ್ಯಂಡ್ ದ ಸದ್ಗುರು. ಮಕ್ಕಳೇ, ನೀವು ನನ್ನನ್ನು ಮರೆತ್ರಿ. ನಾನು ಯಾರು? ಒಬ್ಬ ತಂದೆ ಹಾಗೂ ಪತಿತರನ್ನು ಪಾವನ ಮಾಡ್ತಕ್ಕಂಥವನು. ಮತ್ತು ನಾನು ಯಾರಾಗಿದ್ದೀನಿ ಅಂತಂದರೆ ಜ್ಞಾನದ ಸಾಗರನಾಗಿದ್ದೇನೆ ಮತ್ತು ಸದ್ಗುರು ಆಗಿದ್ದೇನೆ. ನನ್ನನ್ನು ನೀವು ಮರೆತ್ರಿ. ಅದೇ ಪ್ರಮುಖವಾದಂಥ ಕಾರಣ. ಯಾವಾಗ ನೀವು ನನ್ನನ್ನು ಮರೆತರೋ ದ ಸೋಲ್ಸ್ ಫಾಲ್ ಬಿಗ್ಯಾನ್. ಆಗ ಆತ್ಮದ ಶಕ್ತಿ ಏನಾಯಿತು? ಕಡಿಮೆ ಆಗ್ತಾ ಬಂತು. ವೆನ್ ಇಟ್ ಡಿಸ್ಕನೆಕ್ಟೆಡ್ ಫ್ರಮ್ ರಿಮೆಂಬ್ರೆನ್ಸ್ ವಿತ್ ಶಿವ ಬಾಬಾ. ಯಾವಾಗ ಆತ್ಮ ಅಂತಕ್ಕಂಥದ್ದು ಪರಮಾತ್ಮನನ್ನು ನೆನಪು ಮಾಡೋದನ್ನು ಬಿಡ್ತಾ ಹೋಯಿತು, ಡಿಸ್ಕನೆಕ್ಟ್ ಆಗಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತೋ ಆಗ ಏನಾಯಿತು ಅಂತಂದರೆ ಭಾರತ ಅನ್ನುವಂಥದ್ದು ಪತನದ ಹಾದಿಯನ್ನು ಹಿಡಿಲಿಕ್ಕೆ ಹೋಯಿತು. ಫರ್ಗೆಟಿಂಗ್ ಬಾಬಾ ಮೀನ್ಸ್ ಲಾಸ್ ಆಫ್ ಸ್ಪಿರಿಚುವಲ್ ಪವರ್. ಬಾಬಾರವರನ್ನು ಮರೆಯೋದು ಅಂದರೆ, ಅರ್ಥಾತ್ ಪರಮಾತ್ಮನನ್ನು ಮರೆಯೋದು ಅಂತಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಕಳ್ಕೊಳ್ಳೋದು ಅಂತ ಅರ್ಥ. ಬಾಬಾರವರನ್ನು ಮರೆಯೋದು ಅಂತ ಹೇಳಿದ್ರೆ ಲೀಡಿಂಗ್ ಟು ಮಾಯಾಸ್ ಇನ್ಫ್ಲೂಯೆನ್ಸ್, ಅಂದರೆ ಈ ಮಾಯೆಗೆ ವಶೀಭೂತರಾಗೋದು ಅಂತ ಅರ್ಥ ಅಂತ ಹೇಳ್ತಾರೆ. ಒಟ್ಟಾರೆ ಬಾಬಾರವರನ್ನು ಮರೆತಿದ್ದು, ತಂದೆಯನ್ನು ಮರೆತಿದ್ದು, ಜ್ಞಾನ ಸಾಗರನಾದಂತಹ ಪರಮಾತ್ಮನನ್ನು ಮರೆತದ್ದು ಭಾರತ ಅಧೋಗತಿಗಿಳಿಲಿಕ್ಕೆ ಒಂದು ಪ್ರಮುಖವಾದಂಥ ಕಾರಣವಾಯಿತು ಅಂತ ಹೇಳ್ತಾರೆ. ಹಾಗೆ ಎರಡನೇ ಕಾರಣನೂ ಕೂಡ ಬಾಬಾ ಹೇಳ್ತಾರೆ, ಬಿಕಮಿಂಗ್ ಬಾಡಿ ಕಾನ್ಷಿಯಸ್, ಅಂದರೆ ದೇಹಾಭಿಮಾನಿ ಆದದ್ದು. ವಿ ಪೀಪಲ್ ಹ್ಯಾವ್ ಬಿಕಮ್ ಬಾಡಿ ಕಾನ್ಷಿಯಸ್ನೆಸ್, ಅಂದರೆ ಏನಾದ್ವಿ? ದೇಹಾಭಿಮಾನಕ್ಕೆ ಬಂದ್ವಿ. ಫ್ರಮ್ ಸೋಲ್ ಕಾನ್ಷಿಯಸ್ ಯು ಬಿಕಮ್ ಬಾಡಿ ಕಾನ್ಷಿಯಸ್ ಆ್ಯಂಡ್ ದಟ್ ಈಸ್ ದ ರೂಟ್ ಆಫ್ ಆಲ್ ದ ಸರೋ. ನಾವು ಆತ್ಮಗಳು ಆತ್ಮಾಭಿಮಾನಿ ಸ್ಥಿತಿಯಿಂದ ದೇಹಾಭಿಮಾನಿಗಳಾದದ್ರಿಂದ ಈ ಆತ್ಮಾಭಿಮಾನಿ ಸ್ಥಿತಿಯಿಂದ ದೇಹಾಭಿಮಾನ ಸ್ಥಿತಿಗೆ ಬರ್ತೀವಲ್ಲ, ಇದೇ ಏನಾಯಿತು ಅಂತಂದರೆ ದುಃಖಕ್ಕೆ ಮೂಲ. ನಮಗೆ ದುಃಖ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣನೇ ಬಾಡಿ ಕಾನ್ಷಿಯಸ್. ಹಾಗೆ ಬಾಬಾ ಹೇಳ್ತಾರೆ, ಒರಿಜಿನಲ್ ಡೇಟಿ ಸೋಲ್ಸ್ ವರ್ ಸೋಲ್ ಕಾನ್ಷಿಯಸ್. ಸತ್ಯ ಮತ್ತು ತ್ರೇತಯುಗದಲ್ಲಿ ಇದ್ದಂತಹ ಎಲ್ಲ ದೇವತೆಗಳು ಕೂಡ, ಅಲ್ಲಿ ಇದ್ದಂತಹ ಎಲ್ಲ ದೇವತೆಗಳು ಅವರೇನಾಗಿದ್ದರು ಅಂದರೆ ಆತ್ಮಾಭಿಮಾನಿಗಳಾಗಿದ್ದರು. ಯಾವಾಗ ದ್ವಾಪಾರ ಯುಗ ಬಂತೋ ದ್ವಾಪಾರದಿಂದ ನಾವೆಲ್ಲರೂ ಕೂಡ ದೇಹಾಭಿಮಾನದ ಕಡೆಗೆ ಬಂದ್ವಿ. ಅರ್ಥಾತ್ ವೆನ್ ಬಾಡಿ ಕಾನ್ಷಿಯಸ್ನೆಸ್ ಕೇಮ್, ಯಾವಾಗ ದೇಹಾಭಿಮಾನ ಅನ್ನೋಂಥದ್ದು ಬಂತೋ ವೈಸಸ್ ಎಂಟರ್ಡ್, ಆ ಸಂದರ್ಭದಲ್ಲಿ ವಿಕಾರಗಳು ನಮ್ಮಲ್ಲಿ ಪ್ರವೇಶವನ್ನು ಪಡೆದುಕೊಳ್ತವೆ. ವಿಕಾರಗಳು ಅಂತೇಳಿದ್ರೆ ಲಸ್ಟ್, ಆ್ಯಂಗರ್, ಗ್ರೀಡ್, ಅಟ್ಯಾಚ್ಮೆಂಟ್ ಮತ್ತು ಈಗೋ, ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ, ಇವುಗಳು ಪ್ರವೇಶವನ್ನು ಪಡೆದವು. ಈ ಪಂಚವಿಕಾರಗಳ ಪ್ರವೇಶಕ್ಕೆ ಪ್ರಮುಖವಾದಂಥ ಕಾರಣನೇ ಬಾಡಿ ಕಾನ್ಷಿಯಸ್, ಅಂದರೆ ದೇಹಾಭಿಮಾನದಲ್ಲಿ ಬರೋದು. ನಾವು ದೇಹಾಭಿಮಾನದಲ್ಲಿ ಬಂದಿದ್ದರ ಕಾರಣದಿಂದಾಗಿ ಏನಾದ್ವಿ? ನಾವು ಭಾರತವನ್ನು ಅಧೋಗತಿಗೆ ತೆಗೆದುಕೊಂಡು ಬಂದ್ವಿ. ಇದು ನಮ್ಮ ಆಲೋಚನೆಗಳ ಮೇಲೆ ನಿಂತಿದೆ ಅಂತ ಬಾಬಾ ಹೇಳ್ತಾರೆ. ಮೂರನೇ ಕಾರಣ ಹೇಳ್ತಾರೆ, ಇನ್ಫ್ಲುಯೆನ್ಸ್ ಆಫ್ ದ 5 ವೈಸಸ್, ಅಂದರೆ ಪಂಚವಿಕಾರಗಳು ರೌದ್ರ ನರ್ತನವನ್ನು ಮಾಡಲಿಕ್ಕೆ ಮುಂದಾಗ್ತವೆ.
ಪಂಚವಿಕಾರಗಳ ಪ್ರಭಾವ ಕಾರಣ ಆಯಿತು. ಹೇಗೆ? ಯು ಬಿಕೇಮ್ ಇಂಪ್ಯೂರ್ ಬೈ ಯೂಸಿಂಗ್ ದ ಸ್ವರ್ಡ್ ಆಫ್ ಲಸ್ಟ್. ನೀವು ಕಾಮಕಟಾರಿಯನ್ನು ನಡೆಸಿದ್ರಿಂದ ಅಪವಿತ್ರರಾಗ್ಬಿಟ್ರಿ. ಯು ಲಾಸ್ಟ್ ಯುವರ್ ಪ್ಯೂರಿಟಿ, ಅಂದರೆ ನೀವು ನಿಮ್ಮ ಪವಿತ್ರತೆಯನ್ನು ಕಳ್ಕೊಂಬಿಟ್ರಿ, ಪವರನ್ನು ಕಳ್ಕೊಂಬಿಟ್ರಿ, ಶಕ್ತಿಯನ್ನು ಕಳ್ಕೊಂಬಿಟ್ರಿ, ಅಂಡ್ ಕಿಂಗ್ಡಮ್, ಮತ್ತು ನಿಮ್ಮ ರಾಜಧಾನಿಯನ್ನು ಕಳ್ಕೊಂಬಿಟ್ರಿ ಮಕ್ಕಳೇ ಅಂತ ಹೇಳ್ತಾರೆ. ಸತ್ಯ ಮತ್ತು ತ್ರೇತ ಯುಗದಲ್ಲಿ ಎಂತಹ ಮಹಾರಾಜ ಮಹಾರಾಣಿಯರಾಗಿದ್ರಿ. ಎಷ್ಟೊಂದು ಸತೋಪ್ರಧಾನವಾದಂತಹ ಒಂದು ನಿಸರ್ಗದಾಗಿತ್ತು. ಕಂಚನ ಕಾಯವನ್ನು ಹೊಂದಿರತಕ್ಕಂಥವ್ರು ನೀವೆಲ್ಲ ಆಗಿದ್ರಿ. ಆದರೆ ಯಾವಾಗ ಕಾಮಕಟಾರಿಯನ್ನು ನಡೆಸಲಿಕ್ಕೆ ಮುಂದಾದರೋ ಆಗ ನೀವು ನಿಮ್ಮ ಪವಿತ್ರತೆಯನ್ನು ಕಳ್ಕೊಂಡ್ರಿ, ಶಕ್ತಿಯನ್ನು ಕಳ್ಕೊಂಡ್ರಿ. ಕಾರಣದಿಂದಾಗಿ, ಈ ಒಂದು ಕಾರಣದಿಂದಾಗಿ ನಿಮ್ಮ ರಾಜಧಾನಿಯನ್ನು ಕಳ್ಕೊಂಡ್ರಿ ಅಂತ ಬಾಬಾ ಹೇಳ್ತಾರೆ. ಅಂದರೆ ಇನ್ಫ್ಲೂಯೆನ್ಸ್ ಆಫ್ 5 ವೈಸಸ್. ಲಸ್ಟ್ ಈಸ್ ಎಸ್ಪೆಷಲಿ ಕಾಲ್ಡ್ ದ ಗ್ರೇಟೆಸ್ಟ್ ಎನಿಮಿ ಅಂತ ಬಾಬಾ ಹೇಳ್ತಾರೆ. ಲಸ್ಟ್ ಈಸ್ ಎಸ್ಪೆಷಲಿ ಕಾಲ್ಡ್ ದ ಗ್ರೇಟೆಸ್ಟ್ ಎನಿಮಿ. ಅಂದರೆ ನಮ್ಮ ದೊಡ್ಡ ಶತ್ರು ಯಾರು ಅಂತ ಹೇಳಿದ್ರೆ ಕಾಮ ಆಗಿದೆ. ಆದ್ದರಿಂದ ಇದೊಂದು ಜನ್ಮ ಕಾಮವನ್ನು ಬಿಡಿ ಅಂತ ಬಾಬಾ ಹೇಳ್ತಾರೆ. ದ್ವಾಪಾರ ಯುಗದಿಂದ ಕಾಮದೊಂದಿಗೆ ನಾವು ಬಂದಿದ್ದೀವಿ. ಅಂದರೆ ಪಂಚವಿಕಾರಗಳೊಂದಿಗೆ ನಾವು ಬಂದು ಭಾರತವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಅನ್ನೋದನ್ನು ಬಾಬಾ ನೆನಪಿಸ್ತಾ ಇದ್ದಾರೆ. ದ ವೈಸಸ್ ಡ್ರೈನ್ ದ ಸೋಲ್ಸ್ ಪ್ಯೂರಿಟಿ ಆ್ಯಂಡ್ ಡಿವೈನಿಟಿ. ಯಾವ ಆತ್ಮದ ಒಳಗಡೆಗೆ ಈ ಪಂಚವಿಕಾರಗಳ ಪ್ರವೇಶವಾಗ್ತದೋ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂತಹ ವಿಕಾರಗಳು ಯಾವಾಗ ಪ್ರವೇಶತೆಯನ್ನು ಪಡೆದುಕೊಳ್ತವೋ ಆಗ ಆತ್ಮದ ಪವಿತ್ರತೆ ಮತ್ತು ದೈವತ್ವ ಅನ್ನುವಂಥದ್ದು ಏನಾಗ್ತದೆ, ಒಣಗ್ತಾ ಹೋಗ್ತದೆ, ಏನೂ ಇಲ್ದಂಗೆ ಆಗಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಇನ್ಫ್ಲುಯೆನ್ಸ್ ಆಫ್ 5 ವೈಸಸ್ ಏನಾಯಿತು, ಭಾರತ ಅಧೋಗತಿಗೆ ಹೋಗಲಿಕ್ಕೆ ಕಾರಣವಾಯಿತು ಅಂತ ಬಾಬಾ ಹೇಳ್ತಾರೆ. ಇನ್ನು 5ನೇ ಕಾರಣವನ್ನು ಬಾಬಾ ಹೇಳ್ತಾರೆ. ಯಾಕೆ ಭಾರತ ಅನ್ನುವಂಥದ್ದು ಬಡತನದಿಂದ ಕೂಡ್ತಾ ಬಂತು ಅಂತ ಹೇಳಿದರೆ, ಮಿಸ್ಐಡೆಂಟಿಫೈಯಿಂಗ್ ಗಾಡ್, ಅಂದರೆ ಪರಮಾತ್ಮನನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಭಗವಂತ ಯಾರು ಅನ್ನೋದನ್ನು ನಾವು ಸರಿಯಾಗಿ ಗುರುತಿಸ್ಲಿಕ್ಕೆ ಆಗಲೇ ಇಲ್ಲ. ಭಕ್ತಿ ಪಾತ್ ಕನ್ಫ್ಯೂಷನ್, ಅಂದರೆ ಭಕ್ತಿನಲ್ಲಿ ಸಾಕಷ್ಟು ಗೊಂದಲಗಳು ನಮಗೆ ಉಂಟಾದವು. ಅದು ಕಾರಣ ಅಂತ ಬಾಬಾ ಹೇಳ್ತಾರೆ. ಯು ಕಾಲ್ಡ್ ಕೃಷ್ಣ, ರಾಮ, ದ ಎಲಿಮೆಂಟ್ಸ್, ಗಂಗಾ, ಐಡಲ್ಸ್ ಆ್ಯಂಡ್ ಈವನ್ ಸ್ಟೋನ್ಸ್ ಆ್ಯಸ್ ಗಾಡ್. ಬಾಬಾ ಹೇಳ್ತಾ ಇದ್ದಾರೆ, ನೀವು ನಿರಾಕಾರನಾದಂತಹ ನನ್ನನ್ನು ಮರೆತು ನೀವು ಕೃಷ್ಣನನ್ನು ದೇವರು ಅಂತ ಹೇಳಿದಿರಿ, ರಾಮನನ್ನೇ ದೇವರು ಅಂತ ಹೇಳಿದಿರಿ, ಮತ್ತು ಪಂಚಭೂತಗಳನ್ನು ದೇವರು ಅಂತ ಹೇಳಿದಿರಿ, ಗಂಗಾ ನದಿಯನ್ನು ದೇವರು ಅಂತ ಹೇಳಿದಿರಿ, ಹಾಗೆ ಮೂರ್ತಿಗಳಲ್ಲಿ ದೇವರಿದ್ದಾನೆ ಅಂತ ಹೇಳಿದಿರಿ, ಹಾಗೆ ಕಲ್ಲುಗಳಲ್ಲೂ ಕೂಡ ದೇವರಿದ್ದಾನೆ ಅನ್ನುವಂಥದ್ದಾಗಿ ನೀವೆಲ್ಲ ಹೇಳ್ತಾ ಬಂದ್ರಿ. ಅದು ಏನಾಯಿತು ಅಂತಂದರೆ, ನನ್ನ ಒರಿಜಿನಲ್ ರೂಪವನ್ನು, ನನ್ನ ಜ್ಯೋತಿರ್ಬಿಂದು ರೂಪದಲ್ಲಿ ನಾನು ಇದ್ದೀನಿ ಅಂತಕ್ಕಂಥದ್ದನ್ನು ಒಂದು ಭಾವನೆಯಿಂದ ನಿಮ್ಮನ್ನು ದೂರ ತೆಗೆದುಕೊಂಡು ಹೋಯ್ತದು. ಮಿಸ್ಟೇಕಿಂಗ್ ಕೃಷ್ಣ ಆರ್ ಅದರ್ ಡೇಟೀಸ್ ಆಸ್ ಗಾಡ್ ಇನ್ಸ್ಟೆಡ್ ಆಫ್ ಶಿವ ಬಾಬಾ. ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಶಿವ ಪರಮಾತ್ಮನನ್ನು ದೇವರು ಅಂತ ತಿಳ್ಕೊಳ್ಳೋದ್ರ ಬದಲಾಗಿ ದೇಹದಾರಿಗಳನ್ನು ನೀವು ದೇವರುಗಳು ಅಂತ ಹೇಳ್ಬಿಟ್ಟು ದೇವರು ಅನ್ನುವಂಥದ್ದಾಗಿ ಗುರುತಿಸ್ತಾ ಹೋದ್ರಿ. ಬಿಲೀವಿಂಗ್ ದಟ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್ ಆರ್ ಇನ್ ಎವ್ರಿ ಪಾರ್ಟಿಕಲ್ ಅ ಕೀ ಕಾಸ್ ಆಫ್ ಡೌನ್ಫಾಲ್ ಅಂತ ಹೇಳ್ತಾರೆ. ಈ ಪತನವನ್ನು ಹೊಂದಲಿಕ್ಕೆ ಮತ್ತೊಂದು ಪ್ರಮುಖವಾಗಿರುವಂಥ ಕಾರಣ ಏನು ಅಂತ ಹೇಳಿದ್ರೆ, ಭಗವಂತ ಸರ್ವಾಂತರ್ಯಾಮಿ ಅಂತ ತಿಳ್ಕೊಂಬಿಟ್ರಿ. ಕಲ್ಲು, ಮಣ್ಣು, ಅಣು, ರೇಣು, ತೃಣ, ಕಾಷ್ಟ ಎಲ್ಲ ಕಡೆಗೂ ನಾನಿದ್ದೀನಿ, ಎವ್ರಿ ಪಾರ್ಟಿಕಲ್ ವೇರ್ ಯು ಕ್ಯಾನ್ ಫೈಂಡ್ ಗಾಡ್ ಅಂತ ಹೇಳಿದ್ರಿ. ಅದು ಏನಾಯಿತು ಅಂತಂದರೆ ಪ್ರಮುಖವಾದಂಥ ಕಾರಣ ಆಗಿಬಿಡ್ತು. ಇದು ಭಗವಂತನನ್ನು ಸರಿಯಾದ ದಿಕ್ಕಿನಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಇದು ನಿಮ್ಮನ್ನು ಅಧೋಗತಿ ತೆಗೆದುಕೊಂಡು ಬಂತು ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. ಇನ್ನು 6ನೇ ಕಾರಣ ಬಾಬಾ ಹೇಳ್ತಾ ಇದ್ದಾರೆ, ಎಂಟರಿಂಗ್ ಭಕ್ತಿ. ಭಕ್ತಿ ಅನ್ನುವಂಥದ್ದು ಬಂತು. ಆ ಭಕ್ತಿ ಅನ್ನುವಂಥದ್ದು ಬಂದದ್ದು ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಯಿತು, ಭಕ್ತಿಯ ಸಾಮಗ್ರಿಗಳ ಕಾರಣದಿಂದಾಗಿ ಅಂತ ಬಾಬಾ ಹೇಳ್ತಾರೆ. ಇನ್ ದ ಬಿಗಿನಿಂಗ್ ಯು ವರ್ ವರ್ತಿ ಆಫ್ ವರ್ಷಿಪ್, ದೆನ್ ಯು ಬಿಕೇಮ್ ವರ್ಷಿಫರ್ಸ್. ಪ್ರಾರಂಭದಲ್ಲಿ ತಾವೆಲ್ಲರೂ ಕೂಡ ಪೂಜ್ಯರಾಗಿದ್ರಿ, ಅದಾದ ನಂತರವಾಗಿ ತಾವೆಲ್ಲರೂ ಕೂಡ ಪೂಜಾರಿಗಳಾಗ್ಬಿಟ್ರಿ ಅಂತ ಬಾಬಾ ಹೇಳ್ತಾರೆ. ದ ಸೈಕಲ್ ಆಫ್ ಭಕ್ತಿ ಅಂದರೆ ಡೆವೋಷನ್ ಬಿಗಿನ್ಸ್ ಆಫ್ಟರ್ ದ ಗೋಲ್ಡನ್ ಆ್ಯಂಡ್ ಸಿಲ್ವರ್ ಏಜಸ್. ಸತ್ಯ ಮತ್ತು ತ್ರೇತಾಯುಗದ ನಂತರ ಈ ಭಕ್ತಿ ಅನ್ನುವಂಥದ್ದು ಪ್ರಾರಂಭವಾಗ್ತದೆ.
ಈ ಭಕ್ತಿಯ ವೃತ್ತ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ಅಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರ ಮಕ್ಕಳೇ ಅಂತ ಹೇಳ್ತಾರೆ. ಸೋಲ್ಸ್ ಲೂಸ್ ನಾಲೆಡ್ಜ್. ಯಾವಾಗ ಭಕ್ತಿ ಒಳಗಡೆಗೆ ಹೋಗ್ಬಿಟ್ರೋ ಆಗ ನೀವು ಜ್ಞಾನವನ್ನು ಕಳ್ಕೊಳ್ತಾ ಬಂದ್ರಿ. ಫಾಲ್ ಫ್ರಮ್ ದ ಟ್ರೂತ್, ಸತ್ಯತೆಯಿಂದ ಕೆಳಗೆ ಬಿದ್ದುಬಿಟ್ರಿ. ಆ್ಯಂಡ್ ಬಿಕಮ್ ಡಿಪೆಂಡೆಂಟ್ ಆನ್ ದ ರಿಚುವಲ್ಸ್. ಆಮೇಲೆ ಯಜ್ಞ ಯಾಗಾದಿಗಳು ಏನಿದಾವಲ್ಲ ಭಕ್ತಿಯ ಸಾಮಗ್ರಿಗಳಲ್ಲೇ ಮುಳುಗೋಗ್ಬಿಟ್ರಿ. ಆದರೆ ನನ್ನ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಆಗಲೇ ಇಲ್ಲ. ಅದು ಸಹಕಾರಿ ಆಗಬೇಕಾಗಿತ್ತು, ಆದರೆ ಅದು ಆಗಲಿಲ್ಲ. ಆದರೂ ಕೂಡ ನಾನು ನಿಮಗೆ ನಿಮ್ಮ ಭಕ್ತಿಗೆ ನಿಮ್ಮ ಭಾವನೆಗೆ ತಕ್ಕಂತೆ ನಾನೇ ದರ್ಶನವನ್ನು ನೀಡ್ತಾ ಹೋದೆ. ಮತ್ತೊಂದು ಕಾರಣ ಏನು ಅಂತಂದರೆ ಅಟ್ಯಾಚ್ಮೆಂಟ್ ಟು ಮಾಯಾ. ಅಂದರೆ ಮಾಯೆಗೆ ತಾವೆಲ್ಲರೂ ಕೂಡ ಏನು ಮಾಡಿದ್ರಿ, ವಶೀಭೂತರಾಗಿಬಿಟ್ರಿ. ಮಾಯೆಯ ವಶೀಕರಣಕ್ಕೆ ತಾವೆಲ್ಲರೂ ಕೂಡ ಒಳಗಾಗ್ಬಿಟ್ರಿ. ಬಾಡಿ ವೆಲ್ತ್ ರಿಲೇಷನ್ಸ್ ಅಂದರೆ ದೇಹಕ್ಕೆ ಮತ್ತು ಈ ಸ್ಥೂಲವಾದಂತಹ ಸಂಪತ್ತಿಗೆ ಮತ್ತು ಸಂಬಂಧಗಳಲ್ಲಿ ನೀವು ಅನೇಕ ರೀತಿಯಾದಂತಹ ಅಟ್ಯಾಚ್ಮೆಂಟ್ಗಳನ್ನು ಇಟ್ಕೊಂಡ್ಬಿಟ್ರಿ. ಅದು ಕೂಡ ಕಾರಣವಾಯಿತು ಅಂತ ಬಾಬಾ ಹೇಳ್ತಾರೆ. ಅರ್ಥಾತ್ ಯು ಕಾಲ್ಡ್ ವೆಲ್ತ್ ಆ್ಯಸ್ ಮಾಯಾ ಬಟ್ ಸ್ಟಿಲ್ ಗಾಟ್ ಟ್ರ್ಯಾಪ್ಡ್ ಇನ್ ಇಟ್. ನಿಮಗೆ ಈ ಕಣ್ಣಿಗೆ ಕಾಣತಕ್ಕಂತಹ ಈ ಸ್ಥೂಲ ಸಂಪತ್ತು ಅದೆಲ್ಲವನ್ನು ಕೂಡ ನೀವು ಮಾಯೆ ಅಂತ ಹೇಳಿದ್ರಿ. ಆದರೂ ಆ ಮಾಯೆ ಅಂತ ನಿಮಗೆ ಗೊತ್ತಿದ್ದರೂ ಕೂಡ ಅದರ ಬಲೆ ಒಳಗಡೆಗೆ ನೀವು ಸಿಕ್ಕಾಕೊಂಡ್ಬಿಟ್ರಿ. ಅದು ಮೋಹದ ಬಲೆ ಒಳಗೆ, ಲೋಭದ ಬಲೆ ಒಳಗೆ ನೀವು ಸಿಕ್ಕಾಕೊಂಡ್ಬಿಟ್ರಿ ಮಕ್ಕಳೇ. ಅದು ನಿಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಬರಲಿಕ್ಕೆ ಕಾರಣ ಆಯಿತು ಅಂತ ಬಾಬಾ ಹೇಳ್ತಾರೆ. ದ ಸೋಲ್ ಬಿಕಮ್ಸ್ ಅಟ್ಯಾಚ್ಡ್ ಟು ಮ್ಯಾಟರ್ ಥಿಂಕಿಂಗ್ ಇಟ್ ಈಸ್ ರಿಯಲ್. ಕಣ್ಣಿಗೆ ಕಾಣುವಂತಹ ವಸ್ತುಗಳ ಏನಿದಾವಲ್ಲ ಅವುಗಳಿಗೆ ಆತ್ಮಗಳಾದಂಥ ನೀವೆಲ್ಲರೂ ಕೂಡ ಅಂಟ್ಕೊಂಡ್ಬಿಟ್ರಿ. ಅಂದರೆ ಮೋಹಿತರಾಗಿಬಿಟ್ರಿ. ಅದು ಅದೇ ರಿಯಲ್ ಅಂತ ಅಂದ್ಕೊಂಡ್ಬಿಟ್ರಿ ನೀವುಗಳು. ಡಿಸೈರ್ಸ್ ಆ್ಯಂಡ್ ಅಟ್ಯಾಚ್ಮೆಂಟ್ಸ್ ಕಾಸ್ ಸಾರೋ ಆ್ಯಂಡ್ ಕಾರ್ಮಿಕ್ ಬಾಂಡೇಜ್. ಈ ಆಸೆಗಳು ಏನಿದಾವಲ್ಲ ಆಸೆಗಳಾಗಿರ್ಬೋದು ಮತ್ತು ಈ ಮೋಹ ಅನ್ನುವಂಥದ್ದು, ಈ ಆಸೆ ಮತ್ತು ಮೋಹ ಅನ್ನುವಂಥದ್ದು ಯಾರು ಆಸೆ ಮತ್ತು ಮೋಹದ ಒಳಗಡೆಗೆ ಹೋದರೂ ಅದು ಕಂಡ್ಕೊಂಡ್ಬಿಟ್ರೋ ಅದು ಅವರ ಜೀವನದಲ್ಲಿ ವಿಧವಾದಂತಹ ದುಃಖವನ್ನು ತರಲಿಕ್ಕೆ ಪ್ರಾರಂಭ ಮಾಡಿತು. ಹಾಗೆ ಕರ್ಮ ಬಂಧನದಲ್ಲಿ ತಾವೆಲ್ಲರೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದೀರ. ಆದರೆ ನಿಮಗದು ಯಾವುದು ಗೊತ್ತೇ ಆಗಲಿಲ್ಲ ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. ಇದು ಕೂಡ ನಿಮ್ಮ ಅಧೋಗತಿಗೆ ಕಾರಣ. ಯಾವುದು? ಮಾಯೆಗೆ ನಿಮ್ಮನ್ನು ನೀವು ಅಟ್ಯಾಚ್ ಮಾಡಿಕೊಂಡಿದ್ದು ಅಂತ ಬಾಬಾ ಹೇಳ್ತಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ ಬಾಬಾ, ಟೇಕಿಂಗ್ ಸಪೋರ್ಟ್ ಫ್ರಮ್ ಮೆನಿ ಗುರುಸ್ ಇನ್ಸ್ಟೆಡ್ ಆಫ್ ಒನ್ ಗಾಡ್. ಒಬ್ಬ ಭಗವಂತನನ್ನು ಬಿಟ್ಟು ಅನೇಕ ರೀತಿಯಾಗಿರ್ತಕ್ಕಂತಹ ಗುರುಗಳ ಒಂದು ಸಹಕಾರವನ್ನು ಪಡ್ಕೊಳ್ತಾ ಹೋದ್ರಿ. ಅವರನ್ನೇ ದೇವರು ಅಂತ ಅಂದುಬಿಟ್ರೆ ನೀವುಗಳು. ಯು ಮೇಡ್ ಹ್ಯೂಮನ್ ಗುರುಸ್ ಹ್ಯಾವ್ ಯುವರ್ ಸಪೋರ್ಟ್ ಫಾರ್ಗೆಟಿಂಗ್ ದ ಒನ್ ಸದ್ಗುರು. ಒಬ್ಬ ಸದ್ಗುರುವನ್ನು ಮರೆತು ಬಿಟ್ಟು ನೀವೇನು ಮಾಡಿದ್ರಿ ಅಂತಂದರೆ ಅನೇಕ ಮನುಷ್ಯ ಮಾತ್ರರನ್ನೇ ನೀವು ದೇವರು ಅಂತ ಅಂದ್ಕೊಂಡ್ಬಿಟ್ರಿ. ಅವರಿಗೆ ಸದ್ಗುರುವಿನ ಸ್ಥಾನವನ್ನು ಕೊಟ್ರಿ. ಆದರೆ ಸದ್ಗುರು ಪರಂಜ್ಯೋತಿ ಸ್ವರೂಪನಾಗಿರುವಂತಹ ನಾನೊಬ್ಬನೇ ಪರಮಾತ್ಮ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪೀಪಲ್ ಸೀಕ್ ಲಿಬರೇಷನ್ ಫ್ರಮ್ ಅದರ್ಸ್ ಹೂ ದೆಮ್ಸೆಲ್ಸ್ ಆರ್ ಬೌಂಡ್. ಅಂದರೆ ಈ ನೀವುಗಳೆಲ್ಲ ಏನು ಮಾಡಿದ್ರಿ ಅಂತಂದರೆ ಮುಕ್ತಿಯನ್ನು ಬೇರೆಯವರಿಂದ ಬಯಸ್ತಾ ಹೋದ್ರಿ. ಆದರೆ ಈ ಮುಕ್ತಿಯನ್ನು ಯಾರಿಂದ ನೀವು ಬಯಸ್ತಾ ಹೋದ್ರೋ ಅವರೂ ಕೂಡ ಬಂಧನದಲ್ಲಿದ್ದರು. ಬಂಧನದಲ್ಲಿರ್ತಕ್ಕಂಥವರು ನಿಮಗೆ ಮುಕ್ತಿಯನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಅಲ್ವೇ? ನೀವು ಅವರಲ್ಲೇ ನನ್ನನ್ನು ಕಾಣುವಂತಹ ಸ್ಥಿತಿಗೆ ಹೋಗ್ಬಿಟ್ರಿ. ಇದೆಲ್ಲದೂ ಕೂಡ ಭಕ್ತಿ ನಿಮ್ಮನ್ನು ಅಲ್ಲಿಗೆ ಎಳ್ಕೊಂಡು ಹೋಗ್ತು. ಓನ್ಲಿ ಒನ್ ಗಾಡ್ ಈಸ್ ದ ಬೆಸ್ಟ್ ಅವರ್ ಆಫ್ ಲಿಬರೇಷನ್ ಅಂಡ್ ಲಿಬರೇಷನ್ ಇನ್ ಲೈಫ್. ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಪ್ರದಾನ ಮಾಡ್ತಕ್ಕಂಥವನು ಒಬ್ಬನೇ ಒಬ್ಬ ಭಗವಂತ, ಅದು ನಾನು ಶಿವಬಾಬಾ, ಶಿವ ಪರಮಾತ್ಮನಾದಂತಹ ನಾನು ಮಾತ್ರ ನಿಮಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ದೇಹಧಾರಿ ಮಾನವರು ಯಾರೂ ಕೂಡ ನಿಮಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಕೂಡ ನೀವು ಮರೆತು ಬಿಟ್ರಿ ಮಕ್ಕಳೇ. ನಿಮಗದು ಗೊತ್ತೇ ಆಗಲಿಲ್ಲ. ಅದು ನಿಮ್ಮನ್ನು ಮತ್ತಷ್ಟು ಅಧೋಗತಿಗೆ ತೆಗೆದುಕೊಂಡು ಹೋಗುವಂತೆ ಮಾಡಿತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೈಕ್ಲಿಕ್ ನೇಚರ್ ಆಫ್ ದ ಡ್ರಾಮಾ ಇನ್ನೊಂದು ಪ್ರಮುಖವಾದಂಥ ಕಾರಣ. ಅದನ್ನು ನಾನು ಕೂಡ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಂತ ಬಾಬಾ ಹೇಳ್ತಾರೆ. ಅದು ನನ್ನ ಕೈಯಲ್ಲೂ ಕೂಡ ಇಲ್ಲ. ಯಾಕೆ ಅಂತಂದರೆ ಇದು 5,000 ವರ್ಷದ ಸೃಷ್ಟಿ ನಾಟಕ ರಂಗಮಂಚ. ಈ 5,000 ವರ್ಷದ ಈ ಒಂದು ಸೃಷ್ಟಿ ನಾಟಕ ಅನ್ನುವಂಥದ್ದು ಇದು ಹೀಗೆಯೇ ಇರೋದು. ದಿಸ್ ಈಸ್ ದ ಎಟರ್ನಲ್ ಡ್ರಾಮಾ. ಇದು ಅವಿನಾಶಿಯಾದಂತಹ ಒಂದು ಡ್ರಾಮಾ ಆಗಿದೆ. ಫ್ರಮ್ ಸತೋಪ್ರಧಾನ್ ಟು ತಮೋಪ್ರಧಾನ್ ಈಸ್ ದ ನ್ಯಾಚುರಲ್ ಜರ್ನಿ. ಇಲ್ಲಿ ಸತೋಪ್ರಧಾನತೆಯಿಂದ ತಮೋಪ್ರಧಾನತೆಗೆ ಎಲ್ಲದೂ ಕೂಡ ಬರಲೇಬೇಕು. ಬೆಳಗ್ಗೆ ಆಯಿತು ಅಂತಂದರೆ ಸಂಜೆ ಆಗಲೇಬೇಕು, ಸಂಜೆ ಆಯಿತು ಅಂತಂದರೆ ಮತ್ತೆ ಬೆಳಗ್ಗೆ ಆಗಲೇಬೇಕು. ಹಗಲು ರಾತ್ರಿ ಹಗಲು ರಾತ್ರಿ
ಇದು ಒಂದು ಡ್ರಾಮಾದ ನಿಯಮ ಮಕ್ಕಳೇ. ಹಾಗಾಗಿ ಅದು ಆ ರೀತಿಯಾಗಿ ಆಯಿತು ಅಂತ ಬಾಬಾ ಹೇಳ್ತಾರೆ. ಈ ಒಂದು ಹೈಯೆಸ್ಟ್ ಸೋಲ್ಸ್ ಗೋ ಥ್ರೂ ದ ಡಿಕ್ಲೈನ್ ಓವರ್ ಟೈಮ್ ಡ್ಯೂ ಟು ಎಂಟ್ರೋಪಿ, ಅಂದರೆ ಡಿಕ್ಲೈನಿಂಗ್ ಪ್ಯೂರಿಟಿ. ಅಂದರೆ ಈ ಡ್ರಾಮಾದ ನಿಯಮಕ್ಕೆ ಅನುಸಾರವಾಗಿ ಯಾವೆಲ್ಲ ಆತ್ಮಗಳು ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳು ಅಂತ ಏನಿದ್ರು ಆ ಎಲ್ಲ ಆತ್ಮಗಳು ಕೂಡ ಕಾಲಾಂತರದಲ್ಲಿ ತ್ರೇತಾಯುಗ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಈ ಚಕ್ರದಲ್ಲಿ ಜನನ ಮರಣ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ಶ್ರೇಷ್ಠರು ಕನಿಷ್ಠರು ಆಗಲೇಬೇಕಾಯಿತು. ಅದು ಈ ಒಂದು ಸೃಷ್ಟಿ ನಾಟಕದ ನಿಯಮನೇ ಆ ರೀತಿಯಾಗಿದೆ. ಇದು 5000 ವರ್ಷಗಳ ಒಂದು ಸೈಕಲ್ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇನ್ನು 10ನೇ ಒಂದು ಪಾಯಿಂಟನ್ನು ಅಥವಾ ಕಾರಣ ಏನು ಹೇಳ್ತಾರೆ ಅಂತಂದರೆ ನೆಗ್ಲೆಕ್ಟಿಂಗ್ ರಿಮೆಂಬ್ರೆನ್ಸ್ ಈವನ್ ಆಫ್ಟರ್ ಮೀಟಿಂಗ್ ಬಾಬಾ. ಹಾಗಾಗಿ ಪರಮಾತ್ಮ ಕಲಿಯುಗದ ಅಂತ್ಯವಾದಂತಹ ಈ ಒಂದು ಸಂಗಮ ಯುಗದಲ್ಲಿ ಬಂದಿದ್ದಾರೆ. ಈಗಲೂ ಕೂಡ ನಾವು ಮರೆತರೆ ಬಾಬಾರವರನ್ನು ನಮ್ಮ ಮುಂದಿನ ಜನ್ಮ ಭಾಳಷ್ಟು ಕರಾಳವಾಗಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ನಾವು ಬಾಬಾರವರನ್ನು ಮರಿಬಾರ್ದು. ಅಧೋಗತಿಗೆ ಹೋಗಲಿಕ್ಕೆ, ಪ್ರಪಂಚ ಅಧೋಗತಿಗೆ ಹೋಗಲಿಕ್ಕೆ ಅನೇಕ ಕಾರಣಗಳನ್ನು ಬಾಬಾ ಹೇಳಿದರು. ಹಾಗೆ ನಾವು ಈಗ ಪ್ರಪಂಚ ಬಿಡಿ ನನ್ನನ್ನು ನಾನು ನೋಡ್ಕೊಳ್ಬೇಕಲ್ವ. ನನ್ನ ಸ್ಥಿತಿ ಯಾವ ರೀತಿಯಾಗಿದೆ, ಕನಿಷ್ಠತೆಯಿಂದ ನಾನೀಗ ಏನು ಮಾಡ್ಕೊಳ್ಬೇಕು, ನನ್ನನ್ನು ನಾನು ಶ್ರೇಷ್ಠ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು. ಶ್ರೇಷ್ಠ ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನೆಗ್ಲೆಕ್ಟಿಂಗ್ ರಿಮೆಂಬ್ರೆನ್ಸ್ ಈವನ್ ಆಫ್ಟರ್ ಮೀಟಿಂಗ್ ಬಾಬಾ. ಬಾಬಾ ನಮಗೆ ಸಿಕ್ಬಿಟ್ಟಿದ್ದಾರಲ್ವ. ಬಾಬಾ ನಮಗೆ ಸಿಕ್ಕ ನಂತರವಾಗೂ ಕೂಡ ಬಾಬಾರವರನ್ನ ನಾವು ನೆನಪು ಮಾಡಿಲ್ಲ ಅಂತಂದರೆ ಬಾಬಾರವರು ಕೂಡ ನಮಗೆ ಶ್ರೇಷ್ಠ ಭಾಗ್ಯವನ್ನು ಕರುಣಿಸ್ಲಿಕ್ಕೆ ಆಗೋದಿಲ್ಲ. ಈವನ್ ನೌ ಇಫ್ ಯು ಡೋಂಟ್ ಸ್ಟೇ ಇನ್ ರಿಮೆಂಬ್ರೆನ್ಸ್, ಈಗಲೂ ಕೂಡ ನೀವು ಬಾಬಾರವರ ನೆನಪಿನಲ್ಲಿ ಕೂತ್ಕೊಳ್ಳಿಲ್ಲ ಅಂತ ಹೇಳಿದರೆ, ನೆನಪಿನಲ್ಲಿ ಇಲ್ಲ ಅಂತ ಹೇಳಿದರೆ ಮಾಯಾ ವಿಲ್ ಈಟ್ ಯು, ಮಾಯ ನಿಮ್ಮನ್ನು ತಿಂದು ಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ. ಆಫ್ಟರ್ ರಿಸೀವಿಂಗ್ ನಾಲೆಡ್ಜ್ ಇಫ್ ಒನ್ ಈಸ್ ಕೇರ್ಲೆಸ್ ಇನ್ ರಿಮೆಂಬ್ರೆನ್ಸ್ ಆ್ಯಂಡ್ ಪ್ಯೂರಿಟಿ ಮಾಯ ಅಟ್ಯಾಕ್ಸ್ ವಿತ್ ಫೋರ್ಸ್ ಅಂತ ಬಾಬಾ ಹೇಳ್ತಾರೆ. ಆಫ್ಟರ್ ರಿಸೀವಿಂಗ್ ನಾಲೆಡ್ಜ್ ಅಂದರೆ ಬಾಬಾರವರ ಈ ಒಂದು ದಿವ್ಯ ಜ್ಞಾನವನ್ನು ಪಡೆದ ನಂತರವಾಗಿ, ಬ್ರಹ್ಮಜ್ಞಾನವನ್ನು ಪಡೆದ ನಂತರವಾಗಿ ಇಫ್ ಒನ್ ಈಸ್ ಕೇರ್ಲೆಸ್, ಅಜಾಗರೂಕರೇನಾದರೂ ಆದರೆ ಯಾವುದರಲ್ಲಿ, ನೆನಪಿನಲ್ಲಿ ಮತ್ತು ಪ್ಯೂರಿಟಿಯಲ್ಲಿ, ಮಾಯ ಅಟ್ಯಾಕ್ಸ್ ವಿತ್ ಫೋರ್ಸ್, ಮಾಯ ಅನ್ನುವಂಥದ್ದು ಅವರನ್ನು ಅಟ್ಯಾಕ್ ಮಾಡೇ ಮಾಡ್ತದೆ. ಡೌನ್ಫಾಲ್ ಕಂಟಿನ್ಯೂಸ್ ಈವನ್ ಆಫ್ಟರ್ ಬ್ರಾಹ್ಮಿನ್ ಬರ್ತ್ ಇಫ್ ಶ್ರೀಮತೀಸ್ ಇಗ್ನೋರ್ಡ್. ನಮಗೆ ಬಾಬಾರವರು ಯಾವತ್ತು ಸಿಕ್ಕರೋ ಅವತ್ತಿನಿಂದ ನಮ್ಮ ಜೀವನ ಬ್ರಾಹ್ಮಣ ಜೀವನ ಆಯಿತು, ವಜ್ರ ಸಮಾನವಾದಂಥ ಜೀವನ ಆಯಿತು. ವಜ್ರ ಸಮಾನವಾದಂತಹ ಬ್ರಾಹ್ಮಣ ಜೀವನವನ್ನು ಪಡೆದ ನಂತರವಾಗೂ ಕೂಡ ನಾವು ಬಾಬಾರವರನ್ನು ನೆನಪು ಮಾಡಿಲ್ಲ ಅಂತ ಹೇಳಿದರೆ, ಶ್ರೀಮತದ ಉಲ್ಲಂಘನೆನ ನಾವು ಮಾತಿಗೂ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದರೆ ಖಂಡಿತವಾಗಲೂ ಕೂಡ ಮತ್ತಷ್ಟು ಅಧೋಗತಿಗೆ, ಅದಕ್ಕೆ ಹೇಳ್ತಾರಲ್ಲ ಏರಿದರೆ ವೈಕುಂಠ ರಸ ಬಿದ್ದರೆ ಚಕಣ ಚೂರು ಅಂತ ಹೇಳ್ತಾರೆ, ಆ ರೀತಿಯಾಗಿ ಆಗಬಾರದು. ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಏನಾಗಿದೆ ಅಂತಂದರೆ ನಾವು ಯಾರು ಅನ್ನೋದನ್ನು ಮರೆತಿದ್ದರಿಂದ, ಬಾಬಾ ಪರಮಾತ್ಮ ಯಾರು ಅನ್ನೋದನ್ನು ಮರೆತಿದ್ದರಿಂದ, ವಿಕಾರಗಳ ಒಂದು ಪ್ರಭಾವಕ್ಕೆ ಒಳಗಾಗಿದ್ದರಿಂದ, ದೇಹಾಭಿಮಾನದಲ್ಲಿ ಬಂದಿದ್ದರಿಂದ ನಮ್ಮ ಅಧೋಗತಿಯಾಗಿದೆ. ಈಗ ಮತ್ತೆ ನಮ್ಮ ಸ್ಥಾನವನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ. ಬಾಬಾ ಅವರವ್ರನ್ನ ನೆನಪು ಮಾಡಿಕೊಳ್ಬೇಕು. ಬಾಬಾ ಇದೆಲ್ಲದೂ ಕೂಡ ಒಂದು ಸೊಲ್ಯೂಷನ್ ಹೇಳ್ತಾರೆ. ಏನು ಅಂದರೆ ರಿಮೆಂಬರ್ ಮೀ ಅಲೋನ್, ನನ್ನೊಬ್ಬನನ್ನೇ ನೆನಪು ಮಾಡಿ. ಮಾಮೇಕಂ ಯಾದ್ ಕರು ಅಂತೇಳಿ, ರಿಮೆಂಬರ್ ಮೀ ಅಲೋನ್ ಆ್ಯಂಡ್ ಯುವರ್ ಸಿನ್ಸ್ ವಿಲ್ ಬಿ ಅಬ್ಸಾಲ್ವ್ಡ್. ನನ್ನೊಬ್ಬನನ್ನೇ ನೆನಪು ಮಾಡಿ, ನಿಮ್ಮ ಎಲ್ಲ ಕರ್ಮಗಳು ಏನಾಗ್ತವೆ, ಭಸ್ಮ ಆಗಿಬಿಡುತ್ತವೆ. ಬ್ರೇಕ್ ಆಲ್ ಅದರ್ ಕನೆಕ್ಷನ್ಸ್, ಎಲ್ಲ ಸಂಬಂಧಗಳನ್ನು ಕಡ್ದು ಹಾಕಿಬಿಡಿ, ನನ್ನೊಬ್ಬನೊಂದಿಗೆ ಸಂಬಂಧವನ್ನು ಜೋಡಿಸಿ. ಫಾಲೋ ಮೈ ಶ್ರೀಮತ್, ನಾನು ಕೊಡುವ ಶ್ರೀಮತವನ್ನು ನೀವು ಪರಿಪಾಲನೆ ಮಾಡಿ. ಯುವರ್ ಡೇಟೀಸ್, ನೀವೇ ದೇವತೆಗಳಾಗಿದ್ರಿ, ಯು ಕ್ಯಾನ್ ಬಿಕಮ್ ದ್ಯಾಟ್ ಅಗೇನ್. ಮತ್ತೆ ನೀವೇ ದೇವತೆಗಳಾಗ್ತೀರ ಮಕ್ಕಳೇ, ಬೇರೆ ಯಾರೂ ಕೂಡ ಆಗೋದಿಲ್ಲ. ನೀವೇ ದೇವತೆಗಳಾಗಿದ್ರಿ, ನೀವೇ ದೇವತೆಗಳಾಗ್ತೀರಿ. ಅದಕ್ಕಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ, ಸರ್ವ ಸಂಬಂಧಗಳನ್ನು ನನ್ನೊಬ್ಬನೊಂದಿಗೆ ಜೋಡಿಸಿ. ಆಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗ್ತವೆ. ಮತ್ತು ನಿಮ್ಮ ಜೀವನ, ಮುಂದಿನ ಜೀವನ ಅನ್ನುವಂಥದ್ದು ಸತ್ಯ ಮತ್ತು ತ್ರೇತಾಯುಗದಲ್ಲಿ ನೀವು ಊಹಿಸಲಿಕ್ಕಿಂತನೂ, ನೀವು ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಆಗಲ್ಲ. ಅಷ್ಟೊಂದು ಸುಖ, ಶಾಂತಿ, ಆನಂದ ಅನ್ನುವಂಥದ್ದು ಎಲ್ಲದೂ ಕೂಡ 100% ಭರ್ಪೂರಾಗಿರ್ತದೆ ಅನ್ನುವಂಥದ್ದಾಗಿ ಬಾಬಾರವರು ಹೇಳ್ತಾ ಇದ್ದಾರೆ. ಬಾಬಾರವರನ್ನು ನೆನಪು ಮಾಡೋಣ ಅಲ್ವಾ. ಓಂ ಶಾಂತಿ.